ವೆಲ್ಕಮ್ ಟು ಶ್ರೀ ಸಾಯಿ ಗುರು ಚಾನಲ್. ಡಿಯರ್ ಸ್ಟೂಡೆಂಟ್, ಇವತ್ತಿನ ಕ್ವಶನ್ ಏನಪ್ಪ ಅಂತಂದರೆ, ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಫಸ್ಟ್ 3 ಟರ್ಮ್ಸ್ ಆಫ್ ಎನ್ ಎ ಪಿ ಆರ್ 15 and 45 respectively. Find the first term and the common difference and also find the sum of the first 12 terms of the AP. ಸೊ ಇವಾಗ 3 ಟರ್ಮ್ಸ್ ಅಂತ ಕೊಟ್ಟಾಗ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಯಾವುದಪ್ಪ 3 ಟರ್ಮ್ಸ್? ಎ ಮೈನಸ್ ಟಿ, ಎ ಮತ್ತು ಎ ಪ್ಲಸ್ ಟಿ. ಇದನ್ನು ನೆನಪಿಟ್ಕೊಳ್ಳಿ. ಸೊ ಎ ಮೈನಸ್ ಟಿ, ಎ ಪ್ಲಸ್ ಟಿ ಆರ್ ದ ತ್ರೀ ಟರ್ಮ್ಸ್ ಆಫ್ ಆ್ಯನ್ ಎ ಪಿ. ಹೌದಲ್ಲ? ಈಗ ಮೊದಲಿನ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಅದನ್ನು ಅಡಿಷನ್ ಮಾಡಿದಾಗ 3 ಟರ್ಮ್ಸನ್ನು ಅಡಿಷನ್ ಮಾಡಿದಾಗ 15 ಮತ್ತು ಪ್ರಾಡಕ್ಟು ಆ 3 ಟರ್ಮ್ಸನ್ನು ನಾವು ಇಂಟು ಮಾಡಿದಾಗ 45 ಬರಬೇಕು. ಸೊ ಆ ಸ್ಟೇಟ್ಮೆಂಟನ್ನು ಹಾಕ್ಕೊಳ್ಳೋಣ. ಗಿವನ್ ಸಮ್ ಆಫ್ ತ್ರೀ ಟರ್ಮ್ಸು 15 ಇದೆ. ಅದರಿಂದ ಏನಾಯ್ತು ಇವಾಗ ಎ ಮೈನಸ್ ಟಿ ಅಂತ ತಗೊಳ್ಳೋಣ. ಎ ಮೈನಸ್ ಟಿ, ಎ ಆ್ಯಂಡ್ ಎ ಪ್ಲಸ್ ಟಿ. ಕನ್ಫ್ಯೂಸನ್ ಇಲ್ಲ ತಾನೆ? ಎ ಮೈನಸ್ ಟಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಪ್ಲಸ್ ಥರ್ಡ್ ಟರ್ಮ್ ವಿಚ್ ಈಸ್ ಈಕ್ವಲ್ ಟು 50. ಈಗ ಇದನ್ನು ಕ್ಯಾಲ್ಕುಲೇಷನ್ ಎ ಪ್ಲಸ್ ಎ ಈಸ್ 3a ಇಸ್ ಈಕ್ವಲ್ ಟು 3a. ಸೊ ಮೈನಸ್ ಟಿ ಮತ್ತು ಪ್ಲಸ್ ಟಿ ಕ್ಯಾನ್ಸಲ್ ಆಗೋಯಿತು. ಸೊ ಈಸಿ ಆಯಿತು ನಮಗೆ ಇವಾಗ. 3a ಈಸ್ ಈಕ್ವಲ್ ಟು 50. ಅದರಿಂದ ಎ ವ್ಯಾಲ್ಯೂ ಈಸ್ 15 ಡಿವೈಡ್ ಬೈ 3. 3 1s are 3 5s are ಫಸ್ಟ್ ಟರ್ಮ್ ಎಷ್ಟು ಬಂತು ಈಗ? ಫಸ್ಟ್ ಟರ್ಮ್ ಇಸ್ 5. ಸೊ ಫಸ್ಟ್ ಟರ್ಮ್ 5 ಬಂತು. ಒಂದು ಕ್ವಶನ್ ಆಯಿತು. ಫೈಂಡ್ ದ ಫಸ್ಟ್ ಟರ್ಮ್ ಆಯ್ತಲ್ವಾ? ಒಂದು ಕ್ವಶನ್ ಈಸಿಯಾಗಿ ಆಗೋಯ್ತು. ಇವಾಗ ಆನ್ಸರ್ ಬಂದುಬಿಡ್ತು. ಇನ್ನೇನಪ್ಪ? ಕಾಮನ್ ಡಿಫ್ರೆನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಮಗೇನು ಬೇಕು ಇವಾಗ ಅಂದರೆ ಡಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಾಯ್ತು. ಸೊ ಇವಾಗ ಡಿ ವ್ಯಾಲ್ಯೂ ಈಗ ಎರಡನೇ ಕ್ಯಾಲ್ಕುಲೇಷನ್ ನೋಡೋಣ. ಇವಾಗ ಎರಡನೇದು ಏನಪ್ಪ? ಪ್ರಾಡಕ್ಟ್ ಈಸ್ 45. ಗಿವನ್ ಪ್ರಾಡಕ್ಟ್ ಆಫ್ ತ್ರೀ ಟರ್ಮ್ಸ್ ಈಸ್ ಎಷ್ಟು? 45 ಇದೆ. ಸೊ 3 ಟರ್ಮ್ಸ್ ಎ ಮೈನಸ್ ಟಿ ಇಂಟು ಎ ಆ್ಯಂಡ್ ಎ ಪ್ಲಸ್ ಟಿ ಇಸ್ ಈಕ್ವಲ್ ಟು 45. ಸೊ ಇದೆರಡು ಟರ್ಮ್ಸ್ನ ಅಬ್ಸರ್ವ್ ಮಾಡಿ. ಎ ಮೈನಸ್ ಟಿ ಮತ್ತು ಎ ಪ್ಲಸ್ ಟಿ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಯಿತು. ಇದನ್ನು ಒಟ್ಟಿಗೆ ಬರ್ಕೊಳ್ಳೋಣ. ಎ ಮೈನಸ್ ಟಿ ಇಂಟು ಎ ಪ್ಲಸ್ ಟಿ ಇಂಟು ಎ ಈಕ್ವಲ್ ಟು 45. ಇಲ್ಲಿ ಯಾವ ಐಡೆಂಟಿಟಿ ಬರ್ತಾ ಇದೆ? ಅಫ್ಕೋರ್ಸ್ ಇಲ್ಲಿ ಎ ಪ್ಲಸ್ ಪಿ ಇಂಟು ಎ ಮೈನಸ್ ಪಿ ಐಡೆಂಟಿಟಿ. ಎ ಪ್ಲಸ್ ಪಿ ಇಂಟು ಎ ಮೈನಸ್ ಪಿ ಎಷ್ಟು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಐಡೆಂಟಿಟಿ ತಗೋತಾ ಇದ್ದೀರಾ? ಸೊ ಇಲ್ಲಿ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಪಿ ಅಂದರೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಯಿತು ಇಂಟು ಎ ಈಸ್ ಈಕ್ವಲ್ ಟು 45. ಈಗ ನಮಗೆ ಏನು ಬರುತ್ತೆ ನೋಡೋಣ. ಸೊ ಇಲ್ಲಿ ಎ ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ ನಾವು ಮಾಡಿದ್ದೀವಿ 5 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು 5 ಈಸ್ ಈಕ್ವಲ್ ಟು 45. ಸೊ ಇಲ್ಲಿ ಈಸಿ ಆಯ್ತು. ಈಗ 5 1s ಮತ್ತು 5 9s. ಸೊ ನೆಕ್ಸ್ಟ್ ಕಂಟಿನ್ಯೂ. ಡಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಅಂದರೆ 25 ಆಯಿತು. 25 ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಈಗ ಕ್ಯಾಲ್ಕುಲೇಷನ್ ಮಾಡಿ. ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಮೈನಸ್ 25. ಇದನ್ನು ಈ ಕಡೆ ತಂದಾಗ ಸೈನ್ ಕಡೆ ಗಮನ ಕೊಡಿ. 25 ಏನಾಯಿತು? ಪ್ಲಸ್ 25 ಇರೋದು ಮೈನಸ್ 25 ಆಯಿತು. ಸೊ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಮೈನಸ್ 25 ಅಂದರೆ ಮೈನಸ್ 60. ಸೊ ಮೈನಸ್ ಕ್ಯಾನ್ಸಲ್. ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16. ಸೊ ಡಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4. ಎರಡು ವ್ಯಾಲ್ಯೂ ಬರುತ್ತೆ ಇಲ್ಲಿ ಅಲ್ವಾ? ಡಿ ಈಸ್ ಪ್ಲಸ್ 4 ಆ್ಯಂಡ್ ಡಿ ಈಸ್ ನೆಗೆಟಿವ್. ಬಿಕಾಸ್ ಎಲ್ಲ ಸ್ಕ್ವೇರ್ ನಂಬರ್ಗೂ 2 ವ್ಯಾಲ್ಯೂ ಬರುತ್ತೆ, ಒಂದು ಪಾಸಿಟಿವ್ ಮತ್ತು ನೆಗೆಟಿವ್. ಸೊ ಆದ್ದರಿಂದ ನಾವೀಗ ಡಿ ಈಸ್ ಈಕ್ವಲ್ ಟು ಪ್ಲಸ್ 4 ಆ್ಯಂಡ್ ಡಿ ಈಸ್ ಈಕ್ವಲ್ ಟು ಮೈನಸ್ 4. ಸೊ ಕಾಮನ್ ಡಿಫ್ರೆನ್ಸ್ ಇಸ್ ಪ್ಲಸ್ ಆರ್ ಮೈನಸ್ 4 ಆಯಿತು. ಎರಡನೇ ಕ್ವಶನ್ ಆನ್ಸರ್ ಬಂತು ನಮಗೆ. ನೆಕ್ಸ್ಟು ಇಲ್ಲೇನು ಕೇಳಿದ್ದಾರೆ? ಫೈಂಡ್ ದ ಫಸ್ಟ್ ಟರ್ಮ್ ಆಯ್ತು. ಈಗ ನೆಕ್ಸ್ಟ್ ಸೆಕೆಂಡ್ ಕಾಮನ್ ಡಿಫ್ರೆನ್ಸ್ ಕೂಡ ಆಯಿತು. ಆ್ಯಂಡ್ ಆಲ್ಸೋ ಫೈಂಡ್ ದ ಸಮ್ ಆಫ್ ದಿ ಫಸ್ಟ್ 12 ಟರ್ಮ್ಸ್ ಆಫ್ ಆ್ಯನ್ ಎ ಪಿ. ಫಸ್ಟ್ 12 ಟರ್ಮ್ಸ್ ಆಫ್ ಆ್ಯನ್ ಎ ಪಿ ಅಂದರೆ ಎಸ್ ಎನ್ ಫಾರ್ಮುಲಾ. ಸೊ ಇಲ್ಲಿ ನಮಗೆ
ಎ ವ್ಯಾಲ್ಯೂ 5, ಕಾಮನ್ ಡಿಫ್ರೆನ್ಸ್ ಪ್ಲಸ್ ಆರ್ ಮೈನಸ್ 4. ಈಗ ಸೆಕೆಂಡ್ ಪಾರ್ಟಿಗೆ ಹೋಗೋಣ. ಇವಾಗ ಸಮ್ ಆಫ್ ದಿ ಫಸ್ಟ್ 12 ಅಂದರೆ ಎಸ್ ಎನ್ ಫಾರ್ಮ್ನ ತಗೋತೀರಾ. n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಎಸ್ 12 ಇಸ್ ಈಕ್ವಲ್ ಟು 12/6 ಇಂಟು 2 ಇಂಟು ಎ ವ್ಯಾಲ್ಯೂ 5 ಪ್ಲಸ್ n ಮೈನಸ್ 1. 12 ಮೈನಸ್ 1 ಇಂಟು ನಾನಿಲ್ಲಿ ಪ್ಲಸ್ 4 ವ್ಯಾಲ್ಯೂನ ತಗೋತಾ ಇದ್ದೀನಿ, ಅಥವಾ ನೀವು -4 ತೊಗೋಬೋದು. ಸೊ ಐ ಕನ್ಸಿಡರ್ ಡಿ ಎಸ್ ಪ್ಲಸ್ 4. ಆಫ್ಟರ್ ಕ್ಯಾಲ್ಕುಲೇಷನ್ ಏನಾಯ್ತು ಈಗ? 6 1 6 2 2 ಇಂಟು ನಾನು ಸಿಂಪ್ಲಿಫಿಕೇಷನ್ ಮಾಡಬೇಕೀಗ. 2 5 10 ಪ್ಲಸ್ 11 ಇಂಟು 4, ದೆನ್ 2 ಇಂಟು 10 ಪ್ಲಸ್ 11 4 44, 11 4 44, 2 into 44 plus 10, 54. It's 2 times how much? 108. Yes, so this is the sum of the first 12 terms of an AP. So this is the required answer. So final, the answer, the first term is A is 5, D is equal to plus or minus 4, and S12 is equal to 108. So this is the answer. I hope you understand. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ಡೂ ಶೇರ್ ಆ್ಯಂಡ್ ಕಮೆಂಟ್ ಶ್ರೀ ಸಾಯಿ ಗುರು ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.